ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ಗೌರಿ ಕಲ್ಯಾಣ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಇನ್ನೂ ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಸಂಚಿಕೆ ಮೊದಲಿಗೆ ನೋಡೋದಾದ್ರೆ, ಗೌರಿ ವಿವೇಕ್ನ ಸತಾಯಿಸ್ತಾ ಇರ್ತಾಳೆ. ಅಲ್ಲ, ಈ ಪ್ರಸ್ತಾವ ಎಲ್ಲ ನನ್ಗೆ ಬೇಡ ಅಂತ ನಾನು ಹೇಳಿದ್ನ, ನನಗೇನು ಇಷ್ಟಪ್ಪ ಅಂತ ಹೇಳ್ತಾ ಇರ್ತಾಳೆ. ಆಗ ವಿವೇಕ್ಗೆ ಸಡನ್ಲಿ ಎಚ್ಚರ ಆಗುತ್ತೆ. ಅಂದ್ರೆ ವಿವೇಕ್ ಎಲ್ರ ಮುಂದೆ ನಿಂತ್ಕೊಂಡು ಕನ್ಸ್ ಕಾಣ್ತಾ ಇರ್ತಾನೆ ಈ ರೀತಿ. ಆಗ ಮನೆಯವರೆಲ್ಲರೂ ಏನಾಯ್ತಪ್ಪ, ಏನಾಯ್ತು ಅಂತ ಕೇಳಿದಾಗ ಏನಿಲ್ಲ ಏನಿಲ್ಲ ಅಂತ ಹೇಳ್ತಾ ಇರ್ತಾನೆ. ಅಲ್ಲ ಮಾಮ್, ನನ್ಗಿದೆಲ್ಲ ಇಷ್ಟ ಇಲ್ಲ ಅಂದ್ರೂ ಇವ್ರು ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ ಅಂತ ಹೇಳಿದಾಗ, ಹೌದು ಕಣೋ, ನನಗೂ ಇದೆಲ್ಲ ಇಷ್ಟ ಇಲ್ಲ ಅತ್ತೆ ಮಾವ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇದೆಲ್ಲ ಇವಾಗ್ಲೇ ಬೇಡ, ಮುಂದಕ್ಕೆ ಹಾಕೋಣ ಅಂತ ಸರಿತಾ ಹೇಳ್ತಾಳೆ. ಆಗ ಅಜ್ಜಿ, ನಿಂಗೆಲ್ಲ ಇದೆಲ್ಲ ಗೊತ್ತಾಗಲ್ಲ ಸರಿತಾ, ಸುಮ್ಮನೆ ಇದ್ಬಿಡು ನೀನು, ನಮಗ್ ಗೊತ್ತು ಯಾವಾಗ ಏನ್ ಮಾಡ್ಬೇಕು ಅದನ್ನೇ ಮಾಡ್ಬೇಕು, ಸುಮ್ಮನೆ ನೀನ್ ಅದ್ರಲ್ಲಿ ಅಡ್ಡ ಬರಬೇಡ ಅಂತ ಹೇಳ್ತಾಳೆ. ಆಗ ವಿವೇಕ್, ಅಲ್ಲ ನಾನು ನಿಮ್ಗೆ ಅಷ್ಟೆಲ್ಲ ಹೇಳ್ತಾ ಇದ್ದೀನಿ, ನನಗೆಲ್ಲ ಇಷ್ಟ ಇಲ್ಲ ಅಂತ ಹೇಳಿ ನಿಮ್ಗೆ ಅರ್ಥನೇ ಆಗ್ತಾ ಇಲ್ಲಲ್ಲ ಅಂತ ವಿವೇಕ್ ಎಷ್ಟು ಹೇಳಿದ್ರು ಯಾರು ಕೇಳ್ತಾನೆ ಇರೋದಿಲ್ಲ. ಆಗ ತಾತ, ಇವತ್ತೇನೇ ಆದ್ರೂ ಈ ಕಾರ್ಯಕ್ರಮ ಈ ಮನೆಯಲ್ಲಿ ನಡೆಯುತ್ತೆ, ಆಚರಣೆ ಇದಕ್ಕೆಲ್ಲ ರೆಡಿ ಮಾಡ್ಕೋ ಅಂತ ಹೇಳಿ ಹೊರಗಡೆ ಹೋಗ್ಬಿಡ್ತಾನೆ. ಈ ಕಡೆ ಅಮ್ಮನ್ಗೆ ಮಗನ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತೇ ಆಗದೆ ಸುಮ್ನೆ ನಿಂತ್ಕೊಂಡ್ಬಿಡ್ತಾರೆ. ಎಲ್ರು ಹೋದ್ಮೇಲೆ ವಿವೇಕ್ ಸುಮ್ಮನೆ ಡಿಸ್ಟರ್ಬ್ ಆಗಿ ನಿಂತಿರ್ತಾನೆ. ಅದೇ ಟೈಮಿಗೆ ಅನಿಕೇತಲ್ಲಿ ಬಂದು, ಡೋಂಟ್ ವರಿ ಬ್ರೋ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದಾಗ, ಆ ಗೌರಿ ಅಂದ್ರೆ ನನಗೆ ಇಷ್ಟನೇ ಇಲ್ಲ, ಅವಳ ಮುಖ ನೋಡಿದ್ರೆ ನನಗೆ ಅಸಹ್ಯ ಆಗುತ್ತೆ, ಅಂಥದ್ರಲ್ಲಿ ಅವಳ ಜೊತೆ ಇದಲ್ಲನ ನನಗಂತೂ ಇಷ್ಟನೇ ಇಲ್ಲ, ಏನ್ ಮಾಡ್ಬೇಕು ಅಂತ ನನ್ಗೆ ಗೊತ್ತೇನೆ ಆಗ್ತಾ ಇಲ್ಲ ಅಂತ ಹೇಳಿದಾಗ, ಅನಿಕೇತ್ ನೀನೇನೋ ತಲೆ ಕೆಡಿಸ್ಕೋಬೇಡ, ನಾವು ಕುದುರೆನ ನೀರ್ ಹತ್ರ ಕರ್ಕೊಂಡು ಹೋಗ್ಬೋದು, ಆದ್ರೆ ಬಲವಂತವಾಗಿ ನೀರ್ ಕುಡ್ಸೋಕೆ ಸಾಧ್ಯ ಇಲ್ಲ, ಹಾಗೇನೆ ನೀನು ಅಷ್ಟೇ ಮಾಡು ಅಂತ ಹೇಳಿದಾಗ, ಹೌದು, ಎಲ್ಲರ ಮುಂದೆ ಅವಳನ್ನ ರೂಮಿಗೆ ಕರ್ಕೊಂಡೋಗಿ ಅವಳಿಗೆ ಟಾರ್ಚರ್ ಮಾಡ್ತೀನಿ, ಅವಳಿಗೆ ಜೀವನ್ ಪರಿ ಅಂತ ನೆನ್ಪಿಟ್ಕೋಬೇಕು, ಅವಳು ಆ ತರ ಮಾಡ್ತೀನಿ ಅಂತ ವಿವೇಕ್ ಮನಸ್ಸಲ್ಲೇ ಪ್ಲಾನ್ ಮಾಡ್ತಾ ಇರ್ತಾನೆ. ಆದ್ರೆ ಈ ಕಡೆ ಅನಿಕೇತ್ ಮನಸ್ಸಲ್ಲಿ, ನಿನ್ನ ಸುಮ್ಮನೆ ನೆಮ್ಮದಿಯಿಂದ ಇರೋಕೆ ನಾನು ಬಿಡೋದೇ ಇಲ್ಲ, ನಮ್ಮಮ್ಮನ ಕೆನ್ನೆಗೆ ಹೊಡೆಸಿದ್ರಲ್ಲ ನೀವು, ನಿಮ್ನ ನಾನು ಬಿಡ್ತೀನಾ ಅಂತ ಮನಸ್ಸಲ್ಲೇ ಬೈತಾ ಇರ್ತಾನೆ. ಈ ಕಡೆ ಹೋಟೆಲ್ನಲ್ಲಿ ಮೋನಿಕಾ ತುಂಬಾನೇ ಡಿಸ್ಟರ್ಬ್ ಆಗಿ ಗೌರಿನ ಬೈತಾ ಇರ್ತಾಳೆ. ಏ ಗೌರಿ, ನಿನ್ಗೆ ಎಷ್ಟೇ ಧೈರ್ಯ ಆ ಮನೆಗೆ ಸೊಸೆಯಾಗಿ ಹೋಗ್ತೀಯಾ, ನನ್ನನ್ನ ಕೆಟ್ಟವಳು ಮಾಡಿ ನೀನು ಒಳ್ಳೆಯವಳಾಗಿ ಆ ಮನೇಲಿ ಬದುಕ್ತೀಯಾ, ಅದೇ ಬದುಕ್ತೀಯಾ ಅಂತ ನಾನು ನೋಡೇ ಬಿಡ್ತೀನಿ ಕಣೆ, ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಅಂತ ಗೌರಿಗೆ ಫೋನ್ ಮಾಡೋಕೆ ಫೋನ ತಗೋತಾಳೆ. ಅದೇ ಟೈಮಿಗೆ ಅನಿಕೇತ ಅಲ್ಲಿ ಬಂದು ಫೋನ ಕಿತ್ಕೋತಾನೆ. ಏ ಮೋನಿಕಾ, ಏನೇ ಮಾಡ್ತಾ ಇದೀಯ ನೀನು, ಇದೆಲ್ಲ ಮಾಡಿದ್ರೆ ಏನಾಗ್ಬೋದು ಅಂತ ಯೋಚನೆ ಮಾಡಿದ್ಯಾ ಸ್ವಲ್ಪನಾದ್ರೂ, ಮನೇಲಿ ನಾವಿಬ್ರು ಜೊತೆಗಿದ್ದೀವಿ ಅಂತ ಗೊತ್ತಾದ್ರೆ ನಮ್ಮಿಬ್ರು ದೂರ ಮಾಡ್ಬಿಡ್ತಾರೆ, ಆಮೇಲೆ ನಮ್ಮ ಪ್ರೀತಿ ಗತಿ ಏನು, ಸ್ವಲ್ಪನಾದ್ರೂ ಯೋಚನೆ ಮಾಡಿದೀಯಾ, ನಾವು ದೂರ ಇತ್ಕೊಂಡೆ ಅವ್ರನ್ನ ಆಟ ಆಡ್ಸೋಣ, ಆ ಗೌರಿ ನಿನ್ ಜೀವನದಲ್ಲಿ ಆಟ ಆಡಿದಾಳಲ್ಲ, ಅವಳಿಗೆ ತಕ್ಕವಾದ ಪಾಠ ಕಲ್ಸೋಣ, ನಾವು ಕತ್ಲಲ್ಲಿದ್ದೆ ಅವಳನ್ನ ಹಳ್ಳಕ್ಕೆ ತಳ್ಳೋಣ, ನರಕ ನರಕ ತೋರ್ಸೋಣ ಅವಳಿಗೆ ಅಂತ ಹೇಳಿ ಇಬ್ರು ಮಾತಾಡ್ಕೋತಾರೆ. ಈ ಕಡೆ ಶ್ಯಾಮ್ ಕವನ ಬರಿತಾ ಇರ್ತಾನೆ. ಆದ್ರೆ ಪ್ರತಿ ಒಂದು ಕವನದಲ್ಲೂ ಏನಾದ್ರೂ ಮಿಸ್ಟೇಕ್ ಆಗ್ತಾನೆ ಇರುತ್ತೆ. ಅದೇ ಕಾರಣಕ್ಕೆ ಪ್ರತಿ ಒಂದು ಪೇಪರ್ನು ಹರಿದು ಬಿಸಾಕ್ತಾ ಇರ್ತಾನೆ. ಅದೇ ಟೈಮಿಗೆ ಚಿನ್ನು ಅವನಿಗೆ ಕಾಲ್ ಮಾಡ್ತಾಳೆ. ಚಿನ್ನು ಕಾಲ್ನ ನೋಡಿ, ಹೇ ಮಚ್ಚ ಹೇಗಿದೀಯಾ, ಏನಕ್ಕೆ ಫೋನ್ ಮಾಡಿದೀಯಾ ಅಂತ ಕೇಳಿದಾಗ, ಅಕ್ಕ ಹೇಗಿದ್ದಾಳೆ ಅಂತ ಆ ಕಡೆಯಿಂದ ಚಿನ್ನು ಕೇಳ್ತಾಳೆ. ಆಗ ಶ್ಯಾಮ್, ಅಕ್ಕನ ಚೆನ್ನಾಗಿದ್ದಾಳೆ, ಅದು ಹೇಗೆ ಹೇಳೋದು ಅಂತ ಗೊತ್ತೇ ಆಗ್ತಾ ಇಲ್ಲ ಅಂತ ಹಾಗೆ ಹೀಗೆ ಏನೇನೋ ಕವನ ಹೇಳೋಕೆ ಶುರು ಮಾಡ್ತಾನೆ. ಆಗ ಚಿನ್ನು, ಏನಿದು ಈ ತರ ಮಾತಾಡ್ತಾ ಇದೀಯಾ, ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ, ಬೆಳಗ್ಗೆ ನಿನ್ ಜೊತೆ ನಾನು ತಗ್ಲಾಕೊಂಡ್ಬಿಟ್ಟೆ ಅಂತ ಹೇಳ್ತಾ ಇರುವಾಗ ಕಾಂತ ಅಲ್ಲಿಗೆ ಬರ್ತಾಳೆ. ಯಾರದೇ ಕಾಲು ಅಂತ ಕೇಳಿದಾಗ, ಅದು ಶ್ಯಾಮ್ ಅವರು ಅಂತ ಹೇಳ್ತಾಳೆ. ಹೌದಾ, ಶ್ಯಾಮ್ ಅವರ, ಕೊಡು ಕೊಡು ನಾನು ಮಾತಾಡ್ತೀನಿ ಅಂತ ಫೋನಲ್ಲಿ ಮಾತಾಡಕ್ ಶುರು ಮಾಡ್ತಾಳೆ. ಏನಪ್ಪ ಚೆನ್ನಾಗಿದೀಯಾ ಅಂತ ಕೇಳಿದಾಗ, ನೀವು ಕೇಳ್ತಾ ಇರೋದು ನಿಮ್ಮ ಮಗಳು ಹೇಗಿದ್ದಾಳೆ ಅಂತ ನನಗೆ ಗೊತ್ತು, ನಿಮ್ಮ ಮಗಳ ಜೀವನದಲ್ಲಿ ಇವತ್ತು ಒಂದು ವಿಶೇಷವಾದ ದಿನ ನಡೀತಾ ಇದೆ ಅಂತ ಹೇಳಿದಾಗ, ಏನಪ್ಪ ಅದು ಅಂತ ಹೇಳಿದಾಗ, ಅದೇ ಮೊದಲನೇ ರಾತ್ರಿ ಅಂತ ಹೇಳ್ತಾನೆ. ಹೌದಾ, ಒಳ್ಳೇದಾಗ್ಲಪ್ಪ, ನನಗಂತೂ ತುಂಬಾನೇ ಖುಷಿ ಆಯ್ತು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಈ ಕಡೆ ಗೌರಿ ತುಂಬಾನೇ ಟೆನ್ಷನ್ ಮಾಡ್ಕೊಂಡು ರೂಮಲ್ಲಿ ದೇವ್ರ ಹತ್ರ ನಿಂತ್ಕೊಂಡಿರ್ತಾಳೆ. ಆಗ ಅಜ್ಜಿ ಅಲ್ಲಿಗೆ ಬಂದು, ತಗೊಳಮ್ಮ ಈ ಒಡವೆನೆಲ್ಲ ಹಾಕೊಂಡು ರೆಡಿ ಆಗು ಅಂತ ಹೇಳಿದಾಗ, ಅಜ್ಜಿ ನಾನು ಎಲ್ಲರ ಮುಂದೆನೂ ಬೇಡ ಅಂತ ಹೇಳೋಕ್ಕಾಗ್ಲಿಲ್ಲ, ಆದ್ರೆ ಇವಾಗ ಹೇಳ್ತಾ ಇದ್ದೀನಿ, ನನಗಿದೆಲ್ಲ ಬೇಡ ಅಜ್ಜಿ, ನಿಮ್ಮ ಮೊಮ್ಮಗ ನನ್ನ ಹೆಂಡತಿ ಅಂತ ಒಪ್ಕೊಂಡಿಲ್ಲ, ಅಂಥದ್ರಲ್ಲಿ ನಾನು ಎಲ್ಲ ರೆಡಿಯಾಗಿ ಅಲ್ಲಿಗೆ ಬಂದ್ರೆ ನಿಮ್ಮ ಮೊಮ್ಮಗ ನನಗೆ ಅವಮಾನ ಮಾಡ್ತಾನೆ, ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ತರ್ತಾನೆ, ಅದಕ್ಕೆ ನಾನು ಅಲ್ಲಿಗೆ ಬರಲ್ಲ ಅಂತ ಹೇಳ್ತಾಳೆ. ಆಗ ಅಜ್ಜಿ, ಯಾಕಮ್ಮ ಹೀಗೆ ಹೇಳ್ತೀಯಾ, ದೂರವಾಗಿರೋ ಮನಸ್ಸು ಒಂದಾಗ್ಲಿ ಅಂತ ತಾನೇ ನಾವು ಈ ಥರ ಎಲ್ಲ ಮಾಡ್ತಾ ಇರೋದು, ಅದನ್ನ ಅರ್ಥ ಮಾಡ್ಕೊಂಡು ಸುಮ್ಮನೆ ಒಪ್ಕೊಳ್ಳಮ್ಮ ಅಂತ ಹೇಳಿ ಅಜ್ಜಿ ಅಲ್ಲಿಂದ ಹೊರಟೋಗ್ತಾಳೆ. ಈ ಕಡೆ ರೂಮ್ ಎಲ್ಲ ಅಲಂಕಾರ ಮಾಡಿರ್ತಾರೆ. ತುಂಬಾನೇ ಚೆನ್ನಾಗಿ ವಿಜಿ ಅಂತ ಬರ್ದಿರ್ತಾರೆ. ವಿವೇಕ್ ಮತ್ತು ಗೌರಿ ಅಂತ ಅಲಂಕಾರ ಮಾಡಿರ್ತಾರೆ. ಆದ್ರೆ ವಿವೇಕ್ ಮಾತ್ರ ತುಂಬಾನೇ ಟೆನ್ಷನ್ ಮಾಡ್ಕೊಂಡು ನಿಂತ್ಕೊಂಡಿರ್ತಾನೆ. ಅದೇ ಟೈಮಿಗೆ ಆಶಾ ಮತ್ತು ಅಜ್ಜಿ ಗೌರಿನ ಬಿಡೋಕೆ ಅಂತ ಬರ್ತಾರೆ.
ವಿವೇಕ್ ಅಂತೂ ತುಂಬಾನೇ ಟೆನ್ಷನ್ ಆಗ್ಬಿಡುತ್ತೆ. ಇವಳೇನಪ್ಪ ಈ ತರ ನಾಚ್ಕೋತಾ ಇದ್ದಾಳೆ, ನನಗಂತೂ ಒಂದು ಅರ್ಥನೇ ಆಗ್ತಾ ಇಲ್ಲ ಅಂತ ಅನ್ಕೊಂಡು ಅವಳೇ ನೋಡ್ಕೊಂಡು ನಿಂತ್ಕೋತಾನೆ. ಆಗ ಗೌರಿ ವಿವೇಕ್ ಹತ್ರ ಬಂದು, ಏನ್ರಿ ಯಜಮಾನ್ರೆ, ಈ ಹಾಲ್ನ ನಿಮಗೆ ಕೊಡು ಅಂತ ಅಜ್ಜಿ ಹೇಳಿದ್ರು, ತಗೊಳ್ಳಿ, ಕುಡಿದು ಬೇಕಾದ್ರೆ ನನ್ಗೆ ಅರ್ಧ ವಾಪಸ್ ಕೊಡಿ ಅಂತ ಹೇಳ್ತಾಳೆ. ಏನೇ ನೀನು ಈ ತರ ಹೇಳ್ತಾ ಇದೀಯಾ, ನಿನ್ಗೆ ನಾಚಿಕೆ ಆಗಲ್ವಾ? ನನಗೇನು ಈ ಹಾಲೆಲ್ಲ ಬೇಡ ಅಂತ ಹೇಳ್ತಾನೆ. ಹೌದಾ, ಹಾಲು ಬೇಡವಾ? ನನಗೂ ಈ ಹಾಲಂದ್ರೆ ಇಷ್ಟನೇ ಇಲ್ಲ, ಆದ್ರೆ ಏನ್ ಮಾಡ್ಲಿ, ಅಜ್ಜಿ ಹೇಳಿದ್ರು ಅಂತ ತಗೊಂಡ್ ಬಂದೆ, ಸ್ವಲ್ಪನಾದ್ರೂ ಕುಡೀರಿ ಅಂತ ಕೊಡ್ತಾಳೆ. ಆಗ ವಿವೇಕ್, ಚಚೆ ಚಚೆ ಬೇಡಪ್ಪ ನನಗಿದೆಯಲ್ಲ ಅಂತ ಹೇಳೋಕೆ ಶುರು ಮಾಡ್ತಾನೆ. ಯಾಕ್ರಿ ಈ ತರ ಮಾತಾಡ್ತಾ ಇದ್ದೀರಾ, ನಾನೇನ್ ಚೆನ್ನಾಗಿಲ್ವಾ, ಹಾಗೆ ಹೀಗೆ ಅಂತ ಮಾತಾಡೋಕೆ ಶುರು ಮಾಡ್ತಾಳೆ ಗೌರಿ. ಇವಳು ಮಾಡೋ ಮಾತಿಗೆ ವಿವೇಕ್ ತುಂಬಾನೇ ಇರಿಟೇಟ್ ಆಗ್ತಾ ಇರ್ತಾನೆ. ಆದ್ರೂ ಗೌರಿ ವಿವೇಕ್ನ ತುಂಬಾನೇ ರೇಗಿಸ್ತಾ ಇರ್ತಾಳೆ. ಆಗ ಗೌರಿ ಸಡನ್ಲಿ ಸ್ವೀಟ್ನ ನೋಡ್ತಾಳೆ. ಸ್ವೀಟ್ನೆಲ್ಲ ನೋಡಿ, ಓ ಸ್ವೀಟ್ ಎಲ್ಲ ಇಟ್ಟಿದ್ದಾರೆ ಅಂತ ಅನ್ಕೊಂಡು ಎಲ್ಲ ಸ್ವೀಟ್ನು ತಿನ್ನೋಕೆ ಶುರು ಮಾಡ್ತಾಳೆ. ಏನೇ ನೀನು ಈ ತರ ಬಕಸು ಈ ತರ ತಿಂತಾ ಇದೀಯಾ, ನಿನ್ಗೇನಾದ್ರು ಸ್ವಲ್ಪನಾದ್ರೂ ನಾಚಿಕೆ ಅನ್ಸಲ್ಲೇನೆ ಅಂತ ಕೇಳ್ತಾನೆ. ಅದಕ್ಕೆ ಯಾಕೆ ನೀನ್ ನಾಚಿಕೆ ತಿನ್ನೋಕೆ? ಓ ನಾಚ್ಕೋಬೇಕಲ್ವ ಇವತ್ತು, ಯಾಕಂದ್ರೆ ಇವತ್ತು ನಮ್ ಫಸ್ಟ್ ನೈಟ್ ಅಲ್ವಾ ಅಂತ ತಮಾಷೆ ಮಾಡೋಕೆ ಶುರು ಮಾಡ್ತಾಳೆ. ಆಗ ವಿವೇಕ್, ಅಯ್ಯಯ್ಯೋ ನೀನೆಲ್ಲ ನಾಚ್ಕೊಳಕ್ ಹೋಗ್ಬೇಡಮ್ಮ, ನೀನು ಅನ್ಕೊಂಡಿರ್ತಾರ ಏನೂ ಇಲ್ಲ, ನಿನ್ನ ನಾನು ಹೆಂಡತಿ ಅಂತ ಒಪ್ಕೊಂಡೇ ಇಲ್ಲ ಅಂದ್ಮೇಲೆ ಇದೆಲ್ಲ ನಡೆಯುತ್ತೆ ಅಂತ ನೀನ್ ಹೇಗೆ ಅನ್ಕೋತೀಯ ಅಂತ ಅವಳನ್ನ ದಬಾಯಿಸೋಕೆ ಶುರು ಮಾಡ್ತಾನೆ. ಆಗ ಗೌರಿ, ಹೌದಾ, ಹಾಗಿದ್ರೆ ಇದನ್ನೆಲ್ಲ ಅಜ್ಜಿ ಹತ್ರ ಹೇಳ್ತೀನಿ ಅಂತ ಹೊರಗಡೆ ಹೋಗ್ತಾ ಇರ್ತಾಳೆ. ಆಗ ವಿವೇಕ್, ಬಿಡ ಬಿಡ ಬಿಡ, ಅವ್ರಿಗೆಲ್ಲ ಹೇಳಕ್ ಹೋಗ್ಬೇಡ ಅಂತ ಹೇಳ್ತಾರೆ. ಅವಾಗ ಲೈಟ್ನ ಆಫ್ ಮಾಡ್ಬಿಡ್ತಾಳೆ. ಆಗ ವಿವೇಕ್, ಬೇಡ 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 ಅಂತ ಜೋರಾಗಿ ಕೂಗ್ಕೋತಾ ಇರ್ತಾನೆ. ಆಗ ವಿವೇಕ್ ತನ್ನ ಕಲ್ಪನಾ ಲೋಕದಿಂದ ಹೊರಗಡೆ ಬರ್ತಾನೆ. ಅಂದ್ರೆ ಇದೆಲ್ಲ ನಡೆದಿರೋದು ಕನಸು. ಅವನಿಗೆ ಒಂದ್ ಕ್ಷಣ ಶಾಕ್ ಆಗುತ್ತೆ. ಅಯ್ಯಪ್ಪ ದೇವ್ರೆ, ಇದೊಂದು ಕನಸು ಅಷ್ಟೇ, ನಿಜ ಆಗಿದ್ರೆ ಏನಾಗುತ್ತೋ ಏನೋ, ಅಪ್ಪ ಇದಕ್ಕೆಲ್ಲ ಅವಕಾಶ ಕೊಡಬಾರ್ದು ಅಂತ ಮನ್ಸಲ್ಲೇ ಅನ್ಕೋತಾ ಇರ್ತಾನೆ. ಈ ಕಡೆ ಚಂಚಲ ತುಂಬಾನೇ ಡಿಸ್ಟರ್ಬ್ ಆಗಿರ್ತಾಳೆ. ಈ ಗೌರಿನ ಮತ್ತು ವಿವೇಕ್ನ ಒಂದಾಗಕ್ಕೆ ಬಿಡೋಕೆ ಹೋಗ್ಬಾರ್ದು, ಯಾಕಂದ್ರೆ ಅವರಿಬ್ರು ಒಂದಾದ್ರೆ ನಮ್ ಗತಿ ಅದೋ ಗತಿ. ಹಾಗಿದ್ಮೇಲೆ ಇವ್ರು ಯಾವತ್ತೂ ಖುಷಿಯಾಗಿರ್ಬಾರ್ದು, ಇವ್ರನ್ನ ಹೇಗಾದ್ರೂ ಮಾಡಿ ದೂರ ಮಾಡ್ಲೇಬೇಕು ಅಂತ ಮಗನ ಹತ್ರ ಹೇಳ್ತಾ ಇರ್ತಾಳೆ. ಆಗ ನಿಖೇತ್, ಡೋಂಟ್ ವರಿ ಮಾಮ್, ನೀನೇನೋ ತಲೆ ಕೆಡ್ಸ್ಕೊಬೇಡ, ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ, ಅದನ್ನೇ ಇಲ್ಲಿ ಯೂಸ್ ಮಾಡ್ಕೋತೀನಿ, ನೀನೇನೋ ತಲೆ ಕೆಡ್ಸ್ಕೊಬೇಡ ಮಾಮ್ ಅಂತ ಹೇಳ್ತಾ ಇರ್ತಾನೆ. ಸೊ ಇಲ್ಲಿ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗೋಣ. ಸೊ ಅಲ್ಲಿವರೆಗೂ ಟಾಟಾ, ಬೈ ಬೈ ಅಂಡ್ ಟೇಕ್ ಕೇರ್.